ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮುಗಿಲಧ್ವನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ನಾನು ಮನೆಯಲ್ಲಿ ಸ್ವಲ್ಪ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ಟಿಫನ್ ಎಲ್ಲ ರೆಡಿ ಮಾಡಿದೆ. ಟಿಫನ್ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಬೇಕು. ಇನ್ನು ಪೂಜೆ ನಮ್ಮ ಮನೆಯಲ್ಲಿ ಆಗಿಲ್ಲ. ಭೀಮ್ ಅಮಾವಾಸ್ಯೆಯ ಶುಭಾಶಯಗಳು ಎಲ್ರಿಗೂ. ಸ್ವಲ್ಪ ಟಿಫನ್ ಎಲ್ಲ ರೆಡಿ ಮಾಡಿದ್ದೆ. ಪಲಾವ್ ಮಾಡಿದ್ದೆ ನಮ್ಮ ಮನೆಯಲ್ಲಿ ಇವತ್ತು. ನಾನು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಪಲಾವ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಪಲಾವು. ತುಂಬ ಚೆನ್ನಾಗಿ ಘಮ ಅಂತ ಇದೆ. ನಾನು ಅಂಗಡಿಯಿಂದ ತಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಪಲಾವ್ಗೆ ಹಾಕಲ್ಲ. ಅದು ಒಂಥರ ಸ್ಮೆಲ್ ಇರುತ್ತೆ, ಹಂಗಾಗಿ ನನಗೆ ಇಷ್ಟ ಆಗಲ್ಲ. ಸೊ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದರಿಂದಲೇ ನಾನು ಪಲಾವ್ ಮಾಡೋದು. ಪಲಾವ್ ಅಂತೂ ತುಂಬ ಸೂಪರಾಗಿದೆ. ನಾನೀಗ ಪೂಜೆ ಮಾಡ್ತೀನಿ. ಭೀಮನ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಎಷ್ಟು ಬೇಗ ಕೆಲಸ ಮಾಡಿದರೂ ಕೂಡ ಮತ್ತು ಫ್ರೆಂಡ್ಸ್, ಯಾರ ಮನೆಗೆಲ್ಲ ಭೀಮನ ಅಮಾವಾಸ್ಯೆನ ಮಾಡ್ತಾಯಿದ್ದೀರಾ? ನಾನು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವರಿಗೆ ಸೇಬೆ ಹಣ್ಣಿನ ನೈವೇದ್ಯ ಮಾಡ್ತೀನಿ. ಮತ್ತು ನಿಂಬೆಹಣ್ಣು ಬಾಗಿಲಿಗೆ ಮತ್ತು ದೇವ್ರ ಹತ್ರ ಮತ್ತು ನಮ್ಮದು ಶಾಪ್ ಇದೆ. ಆ ಶಾಪಲ್ಲಿ ಪೂಜೆ ಮಾಡೋಕ್ಕೋಸ್ಕರ ನಾನು ಇಲ್ಲಿಂದನೇ ನಿಂಬೆಹಣ್ಣನ್ನ ರೆಡಿ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಮನೆಯವರಲ್ಲೇ ಅರ್ಧ ಪೂಜೆ ಮಾಡಿ ಹೋಗಿದ್ದಾರೆ. ನಾನೀಗ ಮತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಸಾಂಬ್ರಾಣಿ ಹಚ್ಬಿಟ್ಟು ಪೂಜೆ ಮಾಡ್ತೀನಿ. ಹಾಗಂದರೆ ರೂಮು ನಾವು ಪೂಜೆ ಮಾಡೋ ಅಷ್ಟೊತ್ತಿಗೆ ತುಂಬ ಘಮ ಅಂತ ಇರುತ್ತೆ. ನಾನು ನಮ್ಮ ಮನೆಯಲ್ಲಿ ಅಗರಬತ್ತಿ ಕೂಡ ಮಾಡ್ತಾಯಿದ್ದೆ. ಇಲ್ಲಿ ಮಿಷಿನ್ ಇದೆ ಈ ಕಡೆ ಸೈಡು. ಇದೆಲ್ಲ ಮಿಷಿನಿಂದೇ ನಾನೊಂದು ವೀಡಿಯೋ ಮಾಡ್ತೀನಿ. ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥ ಅಗರಬತ್ತಿನೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಇದೆ. ನಾನು ತುಂಬ ಒಳ್ಳೊಳ್ಳೆ ಸೆಂಟ್ ಹಾಕಿ ನಾನು ಉದ್ದಿನ ಕಡ್ಡಿ ಮಾಡ್ತಿದ್ದೀನಿ.
ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರೂ ಬೇಕು ಅಂತಂದರೆ ಖಂಡಿತ ನನಗೆ ಅಡ್ರೆಸ್ ಕಳಿಸಿ, ಹಾಯ್ ಅಂತ ಕಳಿಸಿ, ಅಡ್ರೆಸ್ ಕಳಿಸಿ. ನಾನು ನಿಮಗೆ ಖಂಡಿತ ಫಸ್ಟ್ ಟೈಮು ಯಾರು ನನಗೆ ಅಡ್ರೆಸ್ ಕಳಿಸ್ತೀರೋ ಅವ್ರಿಗೆ ನಾನು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀನಿ. ಒಂದು 1/4 kg ಊದಿನಕಡ್ಡಿ. ಫಸ್ಟ್ ಯಾರೆಲ್ಲ ನನಗೆ ಅಡ್ರೆಸ್ ಕಳಿಸ್ತೀರೋ ಅವ್ರಿಗೆ ಖಂಡಿತ ನಾನು ಕಳಿಸ್ತೀನಿ. ನನಗೆ ಫಸ್ಟ್ ಟೈಮ್ ನೀವೇನು ಅಮೌಂಟ್ ಕೊಡೋದು ಬೇಡ. ನಾನು ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಈ ಒಂದು ಆಪರ್ಚುನಿಟಿ ಎಲ್ರಿಗೂ ಕೊಡ್ತಾಯಿದ್ದೀನಿ. ಈ ಥರ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರಿಗೆಲ್ಲ ಬೇಕು ಅಂತಂದರೆ ಖಂಡಿತ ನೀವು ಅಡ್ರೆಸ್ನ ಕಳಿಸಿ, ನಾನು ಖಂಡಿತ ನಿಮಗೆ ಕೊರಿಯರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನೀವು ಯೂಸ್ ಮಾಡಿ ನೋಡಿ, ಆಮೇಲೆ ನೀವೇ ಮತ್ತೆ ಪದೇ ಪದೇ ನನ್ನ ಹತ್ರ ತರಿಸ್ಕೊಳ್ತೀರ. ಅಷ್ಟು ಚೆನ್ನಾಗಿ ನಾನು ಊದಿನ ಕಡ್ಡಿನ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಬೇಕೋ ಅಡ್ರೆಸ್ ಕಳಿಸಿ. ನಾನು ಮನೆಯಲ್ಲಿ ಈ ರೀತಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದ್ದೀನಿ. ನಾನು ಮೊದಲಿಂದನೂ ಯಾವಾಗೂ ಗಂಡನ ಕಾಲು ತೊಳೆದು ಪೂಜೆ ಮಾಡೋದು ಅದೆಲ್ಲ ಮಾಡಿಲ್ಲ. ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ. ಜಸ್ಟ್ ಒಂದು ಸಿಂಪಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ತಾಳಿಗೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು, ದೇವರೇ ನನ್ನ ಗಂಡಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಪ್ಪ ಅಂತೇಳಿ ಕೇಳ್ಕೊಂಡು ಜಸ್ಟ್ ಈ ರೀತಿ ಪೂಜೆ ಮಾಡಿದ್ದೀನಿ. ಯಾರೆಲ್ಲ ನಿಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದ್ದೀರಾ? ಮತ್ತೊಮ್ಮೆ ಎಲ್ರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್. ಮತ್ತೊಮ್ಮೆ ಎಲ್ರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಬಾಯ್.